ಸಣ್ಣ ಪುಟ್ಟ ಹಣವನ್ನು ಉಳಿತಾಯ ಮಾಡಬೇಕು. ಮುಂದೆ SSLC ಆದ ಬಳಿಕ ಕಾಲೇಜು ವಿದ್ಯಾಭ್ಯಾಸಕ್ಕೆ ಅವರಿಗೆ ಅನುಕೂಲ ಆಗಬೇಕು ಎಂಬ ಹಿನ್ನೆಲೆಯಲ್ಲಿ 1991ರಲ್ಲಿ ಸಂಚಯಕ ಬ್ಯಾಂಕನ್ನು ನಾನು ಆರಂಭಿಸಿದೆ. 2000 ಇಸ್ವಿಯಲ್ಲಿ ನಮಗೆ ಸುಮಾರು 45,000 ರೂಪಾಯಿ ಲಾಭ ಬಂತು. ಮಕ್ಕಳಿಗೆ 5% SB ಇಂಟ್ರೆಸ್ಟ್ ಕೊಟ್ಟ ಬಳಿಕ ಆ ಹಣವನ್ನು ಸದುಪಯೋಗಪಡಿಸಬೇಕು ಎಂಬ ಹಿನ್ನೆಲೆಯಲ್ಲಿ ನಾವು ಗಂಜಿ ಊಟವನ್ನು ಆರಂಭಿಸಿದ್ದು. ತೀರಾ ಹಿಂದುಳಿದ ಹಳ್ಳಿಯ ಮಕ್ಕಳೇ ಮಧ್ಯಾಹ್ನ ತಂಗಳನ್ನವನ್ನು ತಂದು ಆ ಬಿಡುವಿನ ಅವಧಿಯಲ್ಲಿ ಊಟ ಮಾಡೋ ದೃಶ್ಯವನ್ನು ನಾವು ನೋಡಿದ್ದೆವು. ಉಪ್ಪಿನಕಾಯಿ ಮತ್ತು ಆ ಅನ್ನ, ಇದಕ್ಕೆ ಪರಿಹಾರ ಎಂಬ ರೀತಿಯಲ್ಲಿ ನಾವು ಗಂಜಿ ಊಟವನ್ನು ಆರಂಭಿಸಿದೆವು. 2005 ಇಸ್ವಿಯಲ್ಲಿ ಸುನಾ ಸಂಚಯಿಕ ಬ್ಯಾಂಕ್ನಲ್ಲಿ ಸುಮಾರು 35,000 ರೂಪಾಯಿ ಉಳಿಕೆ ಆಯಿತು. ಅದರಿಂದ ನಾವು ಆರಂಭಿಸಿದ್ದು ಮನೆ ಬೆಳಕು. ಆಗ ಒಂದು ದಿವಸ ಹೀಗೆ ಕ್ಲಾಸಲ್ಲಿ ಪಾಠ ಮಾಡುವಾಗ ಎಲ್ಲರೂ TV ನೋಡ್ತೀರಿ ಅಂತ ಹೇಳಿದಾಗ ನಮ್ಮ SPL ಎದ್ದು ನಿಂತು ಹೇಳಿದ, ನಮ್ಮ ಮನೇಲಿ ಕರೆಂಟೇ ಇಲ್ಲ ಸರ್ ಹೇಳಿ. ಆಗ ನಾವು ಇಡೀ ಶಾಲೆಯ ಒಂದು ಸರ್ವೆ ಮಾಡಿದಾಗ 28 ಮಕ್ಕಳ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಅಷ್ಟು ಮಕ್ಕಳ ಮನೆಗೆ ಎಲೆಕ್ಟ್ರಿಸಿಟಿ ಮತ್ತು ಕೆಲವರಿಗೆ ಸೋಲಾರ್ ದೀಪ, ಯಾಕೆಂದರೆ ಅವರಿಗೆ NOC ಸಿಗ್ತಿರಲಿಲ್ಲ. ಯಾವುದೋ ಸರ್ಕಾರಿ ಜಾಗದಲ್ಲಿ ಗುಡಿಸಲಿನಲ್ಲಿ ಅವರು ವಾಸಿಸ್ತಾಯಿದ್ರು. ಅವರಿಗೆ ಸೋಲಾರ್ ಬೆಳಕನ್ನು ನಾವು ನೀಡಿ ಈ ಯೋಜನೆಯನ್ನು ಇವತ್ತಿಗೂ ನಾವು ಮುಂದುವರಿಸಿದ್ದೇವೆ. ಇಷ್ಟರವರೆಗೆ ಸುಮಾರು 60 ಮಕ್ಕಳು ಇದರ ಫಲಾನುಭವಿಗಳು.